ವೆಲ್ಕಮ್ ಟು ರಾಮೇಶ್ವರಂ. ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಹೊರಗಡೆ ಬಂದಮೇಲೆ ಅಲ್ಲಿಂದ ಫುಲ್ಲು ನಾವು ವೆಸ್ಟ್ ಗೇಟಿಗೆ ಹೋಗ್ಬೇಕಲ್ಲ, ಹಾಗಾಗಿ ಸೀನಿಯರ್ ಸಿಟಿಸನ್ಗೆ ಇದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ನನಗೆ ಮಾತ್ರ ಕರ್ಕೊಂಡು ಹೋಗೇ ಇಲ್ಲ, ಅವ್ರನ್ನ ಕೇಳಿದ್ವಿ. ಬಟ್ ಅಲ್ಲಿಂದ ಸ್ಟ್ರೈಟ್ ಅವೇ ನಾವು ಹೊರಗಡೆ ಬಂದು ಫಸ್ಟ್ ಹೊಟ್ಟೆ ಪೂಜೆ ಮಾಡಿದ್ವಿ, ಟಿಫನ್ನ ತಿಂದ್ವಿ, ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ಹೊಟ್ಟೆ ತುಂಬ ಊಟ ಮಾಡಿ ಸ್ಟ್ರೈಟ್ ಅವೇ ರೂಮಿಗೆ ಹೋಗಿ 1 ಅವರ್ ರೆಸ್ಟ್ ಮಾಡಿದ್ವಿ. ಒಂದು ಕ್ಯಾಬ್ನ ಬುಕ್ ಮಾಡಿದ್ವಿ. ಎಲ್ಲರೂ ಕ್ಯಾಬ್ನ ಬುಕ್ ಮಾಡಿ ಸ್ಟ್ರೈಟ್ ಅವೇ ನಾವು ಹೋಗಿರೋದು ಎಲ್ಲ ಪ್ಲೇಸಸ್ನ ವಿಸಿಟ್ ಮಾಡೋಣ. ಅವ್ರು ಹೇಳಿದ್ದು 10 ಪ್ಲೇಸಸ್ನ ನಾವು ತೋರಿಸ್ತೀವಿ ನಿಮಗೆ ಅಂತೇಳಿ. ಹೋಗಬೇಕಾದ್ರೆ ವ್ಯೂ ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ ಕಡೆ ಈ ಕಡೆ 2 ಕಡೆ ಸಮುದ್ರ, ಮಿಡಲು ರೋಡ್ ಇದೆ, ನೋಡೋಕ್ಕೆ ಮಾತ್ರ ಚೆನ್ನಾಗಿತ್ತು ಗೊತ್ತಾ, ಸಖತ್ತಾಗಿ. ಇದು ಪ್ಲೇಸು ಎಲ್ರಿಗೂ ಗೊತ್ತಿರೋ ಹಾಗೆ ಒನ್ಸ್ ಅಪಾನ್ ಎ ಟೈಮ್ ಇದು ಒಂದು ರೈಲ್ವೆ ಸ್ಟೇಷನ್ ಆಗಿರ್ತಿತ್ತು, ಧನುಷ್ಕೋಡಿದು ರೈಲ್ವೆ ಸ್ಟೇಷನು. ಇದಕ್ಕೆ ಗೋಸ್ಟ್ ವಿಲೇಜ್ ಅಂತಲೂ ಸಹ ಕರೀತಾರೆ. ಬಟ್ ಒಂದು ಫ್ಲಡ್ಸ್ ಬಂದು, ತುಂಬ ಒಂದು ತುಫಾನು ಬಂದು, ಆ ಟೈಮಲ್ಲಿ ಟ್ರೈನ್ ಎಲ್ಲ ಆಕ್ಸಿಡೆಂಟ್ ಆಗಿ ತುಂಬ ಜನ ತೀರೋಗ್ಬಿಟ್ಟಿದ್ರು. ಆ ಸಿಚುವೇಷನಲ್ಲಿ ಇವಾಗೇ ಇಲ್ಲೇನೂ ಇಲ್ಲ, ಜಸ್ಟ್ ಪಿಲ್ಲರ್ಸ್ ಮಾತ್ರ ಇದೆ. ಇಲ್ಲಿ ಚರ್ಚು, ಇದು ರೈಲ್ವೆ ಸ್ಟೇಷನ್ ಆಗಿರ್ತಿತ್ತಂತೆ. ಬಟ್ ಇವಾಗ ಓನ್ಲಿ ಪಿಲ್ಲರ್ಸ್ ಮಾತ್ರ ನೆನಪಿಗೋಸ್ಕರನೇ ಇರೋದಷ್ಟೇ. ಇದು ನೆನೆಸ್ಕೊಂಡ್ರೆ ತುಂಬ ಬೇಜಾರು ಅನಿಸುತ್ತೆ. ಬಟ್ ಒಂದು ಟೈಮಲ್ಲಿ ಏನಾದರೂ ಆಗಲೇಬೇಕು ಅಲ್ವಾ, ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಸಹ ಆಗುತ್ತೆ. ಅಲ್ಲಿಂದ ನಾವು ಮೂವ್ ಆನ್ ಆಗಿ ಧನುಷ್ಕೋಡಿ ನೋಡೋಕೆ ಹೋದ್ವಿ. ಈ ಜರ್ನಿನ ಕಂಟಿನ್ಯೂ ಮಾಡ್ತೀನಿ.